ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ನೀವಿಬ್ಬರಿಗೆ ಹೇಳೋರು ಯಾರು ಇಲ್ಲ ಅನ್ಕೊಂಬಿಟ್ಟಿದ್ದೀರಾ? ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಹೋಗ್ಲಿ ಬಿಡು ಲಲಿತಾ, ಅವರಿಬ್ರು ಹೇಗೂ ಮುಂದೆ ಮದ್ವೆ ಆಗೋರು, ಎಲ್ಲೋ ಹೊರಗಡೆ ತಿರುಗಾಡ್ಕೊಂಡು ಬರಕ್ ಹೋಗಿರ್ತಾರೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ? ಅವ್ರು ಓಡಾಡ್ಲಿ, ಯಾರು ಬೇಡ ಅಂತಾರೆ? ಅಲ್ಲ, ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಆದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಎಷ್ಟು ಗಾಬರಿ ಆಗುತ್ತೆ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ತನು, ಎಲ್ಲಿಗಮ್ಮ ಹೋಗಿದ್ರಿ? ಯಾಕೆ ಇಷ್ಟೊಂದು ಲೇಟ್ ಮಾಡ್ಕೊಂಡ್ರಿ? ಅಪ್ಪ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಇಬ್ರು ಜೊತೆಲಿ ಹೋಗಿ ಏನೋ ಕೆಲಸ ಇತ್ತು ಹೋಗಿದ್ದೆ ಅಂದ್ರೆ ಏನೋ ಅರ್ಥ. ತನು, ಎಲ್ಲಮ್ಮ ಹೋಗಿದ್ರಿ? ಯಾಕಮ್ಮ ನೀನ್ ಡಲ್ ಆಗಿದ್ಯಾ? ನೀನ್ ಡಲ್ ಆಗಿದ್ರೆ ನಿನ್ ಮುಖ ನೋಡಕ್ಕಾಗಲ್ಲ. ನೀನ್ ನಗ್ನಗ್ತಾ ಇದ್ರೇನೆ ಚಂದ. ಮಾವ, ನೀವ್ ಮಾತಾಡಿದ್ರಲ್ಲ, ನನ್ ಮೂಡೀಗ ಫುಲ್ ಫ್ರೆಶ್ ಆಯ್ತು. ಅದೇ ಇವನ್ ಜೊತೆ ಮಾತಾಡಿದ್ರೆ ಫ್ರೆಶ್ ಆಗಿರೋ ಮೂಡನು ಡಲ್ ಆಗೋಗುತ್ತೆ. ಸರಿ, ಈಗ ಹೇಳಮ್ಮ, ಎಲ್ಲೂ ಹೋಗಿದ್ರಿ? ಅದು ಮಾವ, ಬೆಳಗ್ಗೆ ಇವ್ನು ಕುತ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದ. ಏನಾಯ್ತು ಅಂತ ಹೋದೆ ಕೇಳಕ್ಕೆ. ಆದ್ರೆ ಇವನು ನನಗೆ ಬೈದ್ ಕಳ್ಸ್ಬಿಟ್ಟ. ಇನ್ನೊಂದು 5 ನಿಮಿಷಕ್ಕೆ ಹಿಂಗೆ ತಿರುಗಿ ನೋಡಿದ್ರೆ ವಿಶ್ವ ಇಲ್ಲ, ಕಾರ್ ಎತ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಅವ್ನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನಾನು ಅವ್ನ ಕಾರಿಂದನೇ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲಿ ಹೋಗಿದ್ದೋ ಅಂದ್ರೆ ನನ್ನ ಫ್ರೆಂಡ್ ನೋಡಕ್ ಹೋಗಿದ್ದೆ ಅಂತ ಹೇಳ್ದ. ನನಗೆ ಯಾಕೋ ಒಂದು ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ. ಆದರೂ ವಾಪಸ್ ಬರ್ತಾ ನನ್ನ ಫೇವ್ರೆಟ್ ಪಾನಿಪುರಿ ಅಂಡ್ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದ. ಇದು ವಿಷಯ. ಪಾನಿಪುರಿ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕೊಂಡು ಹೋದ ಅಂತ ಹೇಳೋ. ಅದನ್ನ ಬಿಟ್ಬಿಟ್ಟು ಅವ್ನು ಹೋದ, ಅವನ್ನ ಫಾಲೋ ಮಾಡ್ಕೊಂಡು ಹೋದೆ ಅಂತ ಏನೇನೋ ಕತೆ ಹೇಳ್ತಾ ಇದೀಯಾ. ನೋಡ್ದೆ ತಾನು, ಅವನು ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ವಿಶ್ವ, ಯಾವಾಗ ಮದುವೆ ಆಗ್ತಾ ಹೇಳಪ್ಪ. ಬೇಗ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಪ್ಪ, ಮೊದಲು ಎಕ್ಸಾಮ್ ಎಲ್ಲ ಮುಗಿಲಿ. ನೀವು ಹ್ಞೂ ಅಂದರೆ ಈ ಯುಗಾದಿ ಒಳಗಡೆ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಹೇಳ್ತೀನಪ್ಪ. ಅಲ್ಲ ಕಣೋ, ಮಾವ, ನೀವು ಮದುವೆ ವಿಚಾರ ಮಾತಾಡಿದ್ರಲ್ಲ, ಅವನಿಗೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ. ನಾನು ಅವನ್ನ ಸಮಾಧಾನ ಮಾಡ್ತೀನಿ. ಲಲಿತಾ, ನಮ್ಮ ವಿಶ್ವನ ಪಳಗ್ಸೋಕೆ ಇವಳೇ ಸರಿಯಾದ ನಮ್ಮ ಮನೆ ಸೊಸೆ. ಮೊದಲು ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ವಿಶ್ವ, ಅಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನ್ ಹೊರಗಡೆ ಹೋಗ್ಬಿಟ್ಟು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾಕೋ ಡಲ್ ಆಗಿದೆಯಾ? ಏನಾಯ್ತಪ್ಪ? ಏನಿಲ್ಲಮ್ಮ, ಅದು ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಅದ್ರ ವಿಷಯವಾಗಿ ಮಾತಾಡೋಕ್ಕೆ ಅಂತ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ. ನೋಡು ವಿಶ್ವ, ಜೀವನದಲ್ಲಿ ಪರೀಕ್ಷೆ ಎಷ್ಟು ಮುಖ್ಯನೋ ಫ್ಯಾಮಿಲಿ ಬಿಸ್ನೆಸ್ ಕೂಡ ಅಷ್ಟೇ ಮುಖ್ಯ ಕಣೋ. ನಿಮ್ಮ ತಂದೆ ನೋಡು, ಪಾಪ ಬಿಸ್ನೆಸ್ಸು ಅಂತ ಒಬ್ಬರೇ ಓಡಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ನೀನು ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಆಗ ಅವ್ರಿಗೂ ಅವ್ರ ಮೇಲಿರೋ ಭಾರ ಕಡಿಮೆ ಆಗುತ್ತೆ. ಹಾಗಂತ ನೀನು ಓದಬೇಡ ಅಂತ ನಾನು ಹೇಳ್ತಾ ಇಲ್ಲ. ಓದ್ಕೊಂಡೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡು. ಆಗ ಪರೀಕ್ಷೆ ಮುಗಿದಿದ ತಕ್ಷಣ ಪೂರ್ತಿ ಬಿಸ್ನೆಸ್ನ ನೀನು ಟೇಕ್ ಓವರ್ ಮಾಡ್ಕೋಬೋದು. ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಇದೊಂದು ಎಕ್ಸಾಮ್ ಮುಗ್ದೋಗ್ಲಿ, ಆಮೇಲೆ ನೀವು ಹೇಳ್ದಂಗೆ ಮಾಡ್ತೀನಿ. ಸರಿನಪ್ಪ, ಹಾಗೆ ಮಾಡು. ಹಾಗೆ ಆ ಜಯಂತ್ ಅವ್ರದ್ದು ಸ್ಮಾರ್ಟ್ ಸಿಟಿ ಇದೆಯಲ್ಲ, ಅದ್ರ ಬಗ್ಗೆನೂ ಗಮನ ಕೊಡು. ಅದೊಂದು ಆಗ್ಬಿಟ್ರೆ ನಮ್ಮೂರಿನ ಹುಡುಗರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಆ ಒಂದು ಪ್ರಾಜೆಕ್ಟಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬರುತ್ತೆ. ಸರಿನಾ?
ಏನು ಇಬ್ರು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ನಾನೇನಾದರೂ ಡಿಸ್ಟರ್ಬ್ ಮಾಡಿದ್ನಾ? ಏ ತರ್ಲೆ, ಹಾಗೇನೂ ಇಲ್ಲ. ನನಗೆ ನಮ್ಮ ಅಮ್ಮನ ಮಡ್ಲಲ್ಲಿ ಮಲಗಿದ ನೆನಪೇ ಇಲ್ಲ. ಆದರೆ ನೀವು ತೋರಿಸೋ ಪ್ರೀತಿ ಮುಂದೆ ಅವ್ರ ನೆನಪೇ ನನಗೆ ಬರೋಲ್ಲ. ಹಾಗ್ಯಾಕೆ ಯೋಚನೆ ಮಾಡ್ತೀಯ? ಈಗ ನಿನಗೆ ನಾವೇ ಎಲ್ಲ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸುಮ್ಮನೆ ಮಲ್ಕೋ. ಅತ್ತೆ, ಅವನಿಗೆ ಮತ್ತೆ ತಲೆ ಸವರ್ತಿದ್ದೀರಾ? ನನಗೂ ಸೌರಿ. ಬಿಡ ಬಿಡ ಬಿಡ, ಒಂದು ಕೆಲಸ ಮಾಡ. ನಾನು ವಿಶ್ವನ ತಲೆ ಸವರ್ತೀನಿ, ನೀವು ನನ್ನ ತಲೆ ಸವರಿ. ಆಗ ನಮ್ಮಿಬ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ. ಏನಂತೀವ ವಿಶ್ವ? ಏಯ್, ಹಂಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಇವಾಗ ಎದ್ದೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಆಯ್ತು ಮಾರಾಯ, ಸುಮ್ಮನಿರು. ಸುಮ್ಮನೆ ತಮಾಷೆ ಮಾಡಿದೆ ಕಣೋ. ಇವರಿಬ್ರು ಯಾಕೆ ಇಲ್ಲಿ ಮಲಗಿದ್ದಾರೆ? ಏನಿಲ್ಲ ರೀ, ಇವನ್ ಮಲ್ಗಿದ್ ನೋಡಿ ಇವಳು ಬಂದು ಮಲ್ಗಿದ್ದಾಳೆ. ತಾಯಿ ಮಡ್ಲು ಅಂದ್ರೆ ಹಾಗೇನೆ. ಎದ್ದೇಳಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಹೇಳು? ಇವರಿಬ್ಬರು ಜೋಡಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅದ್ರ ಬಗ್ಗೆ ವಿಶ್ವನ ಹತ್ರ ಮಾತಾಡ್ತಾ ಇದ್ದೆ. ಅವನ ಪರೀಕ್ಷೆ ಮುಗ್ದಿದ ತಕ್ಷಣ ಬಿಸ್ನೆಸ್ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ಮದುವೆ ಬಗ್ಗೆನೂ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮದುವೆ ಆದ್ಮೇಲೆ ಬಿಸ್ನೆಸ್ ಮಾಡೋಕ್ಕಾಗಲ್ವೇನು? ಜೊತೆಗೆ ತನೂ ಇರ್ತಾಳೆ. ಒಂದು ಕೈ ಚಿಟಿಕೆಗಿಂತ 2 ಕೈ ಚಪ್ಪಾಳೆ ಮೇಲು ಅಂತ ಮೊದಲೇ ಮಾತಿದೆ. ನಿಮ್ಮ ಯೋಚನೆ ನಿಮಗೆ, ಆದರೆ ಅವನಿಗೂ ಹೀಗೆ ಮಾಡಬೇಕು ಅಂತ ಯೋಚನೆ ಇರುತ್ತೆ ಅಲ್ವಾ? ಅದು ಅಲ್ಲದೆ ಮದುವೆ ವಿಷಯದಲ್ಲಿ ಆತರ ಪಡೋದು ಬೇಡ ರೀ. ಅವ್ನು ಮೊದಲು ಮನಸ್ಫೂರ್ತಿಯಾಗಿ ಅದನ್ನು ಒಪ್ಕೊಳ್ಳಿ. ಇವರಿಬ್ಬರು ಮದುವೆ ಯಾವಾಗ ಆಗುತ್ತೋ ಅಂತ ತುದಿಗ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಅದು ಯಾವಾಗ ಆಗುತ್ತೋ ಏನೋ. ಯೋಚನೆ ಮಾಡಬೇಡಿ, ನಿಮ್ಮ ಆಸೆ ನೆರವೇರುತ್ತೆ. ಹಾಗಲ್ಲ ಲಲಿತಾ, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು. ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಆಗಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.